ವಿದ್ಯಾರ್ಥಿಗಳ ಪ್ರಶ್ನೆಯನ್ನು ಓದಿದಿಂದ ಗುರುತಾಗ್ತದ ಏನನ್ನೋದು ಸರಿಯಾಗಿ ನೋಡ್ಕೋಬೇಕು. ನೀವು ಲಕ್ಷ ಕೊಟ್ಟು ನೋಡಿ ಬಿಡಿಸ್ರಿ, ಅರ್ಥ ಮಾಡ್ಕೊಳ್ಳಿ. ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಉದಾಹರಣೆನೇ ವಸ್ತುಗಳ ಬೆಲೆ ಕೊಟ್ಟ. ಒಂದು ರೇಡಿಯೋ ಹಾಗೂ ಟೇಪ್ ರಿಕಾರ್ಡರ್ಗಳ ಒಟ್ಟು ಬೆಲೆ 1500. ಟೇಪ್ ರಿಕಾರ್ಡರ್ ಬೆಲೆಯು ರೇಡಿಯೋ ಬೆಲೆಗಿಂತ 300 ರೂಪಾಯಿ ಹೆಚ್ಚಿಗೆ ಇದೆ. ಏನು? ಟೇಪ್ ರಿಕಾರ್ಡರ್ ಬೆಲೆಯು ರೇಡಿಯೋ ಬೆಲೆಗಿಂತ 300 ರೂಪಾಯಿ ಹೆಚ್ಚಿಗಿದೆ. ಹಾಗಾದರೆ ಪ್ರತಿಯೊಂದರ ಬೆಲೆ ಎಷ್ಟು? ಪ್ರತಿಯೊಂದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತದ. ನೀವು ಮಾಡ್ರಿ, ನಾನು ತಿಳಿಸ್ತಾನೆ. ನೋಡಿ, ವಿಚಾರ ಮಾಡ್ಬೇಕು. ಯಾವ್ದರ ಬೆಲೆ ದೊಡ್ಡದಾಗ್ತದ ನೋಡಿಕೊಂಡು ನೀವು ಲೆಕ್ಕ ಮಾಡ್ರಿ, ನಾನು ತಿಳಿಸ್ತಾನೆ. ನೋಡಿ, ಎದ್ರದ್ದು ಬೆಲೆ ಹೇಳೇನವ? ಟೇಪ್ ರಿಕಾರ್ಡರ್ದ ಬೆಲೆಯು ರೇಡಿಯೋ ಬೆಲೆಗಿಂತ ಹೆಚ್ಚದ ಟೇಪ್ ರಿಕಾರ್ಡರ್ ಬೆಲೆ. ಆವಾಗ ರೇಡಿಯೋ ಬೆಲೆ ಎಷ್ಟು ಹಚ್ಕೊತೀರಿ ನೀವು? ರೇಡಿಯೋ ಬೆಲೆ ಬರೋಬ್ಬರಿ ಎಕ್ಸ್. ಇನ್ನು ಟೇಪ್ ರಿಕಾರ್ಡರ್ ಬೆಲೆ ಬರೋಬ್ಬರಿ ಟೇಪ್ ರಿಕಾರ್ಡರ್ ಬೆಲೆ ಬರೋಬ್ಬರಿ ರೇಡಿಯೋ ಬೆಲೆಗಿಂತ ಎಷ್ಟು? ರೇಡಿಯೋ ಬೆಲೆಗಿಂತ ಎಷ್ಟು ಹೆಚ್ಚದ? 300 ರೂಪಾಯಿ ಹೆಚ್ಚದ. ಎಷ್ಟು ಹೆಚ್ಚದ? 300 ರೂಪಾಯಿ ಹೆಚ್ಚದ. ರೇಡಿಯೋದ ಬೆಲೆ ಎಷ್ಟದ? ಎಕ್ಸ್ ಪ್ಲಸ್ 300. ಅಂದರೆ ಏನಾಗ್ತದೆ? ಇದು ಟೇಪ್ ರಿಕಾರ್ಡರ್ ಬೆಲೆ ಆಗ್ತದೆ. ರೇಡಿಯೋ ಬೆಲೆಗಿಂತ 300 ರೂಪಾಯಿ ಹೆಚ್ಚದ ಅಂತ ಹೇಳ್ತಾನ. ರೇಡಿಯೋ ಬೆಲೆಗಿಂತ ಪ್ಲಸ್ ರೇಡಿಯೋ ಬೆಲೆದೊಳಗೆ 300 ರೂಪಾಯಿ ನೀವು ಕೂಡಿಸಿದ್ರೆ ಏನಾಗ್ತದ? ಟೇಪ್ ರಿಕಾರ್ಡರ್ ಬೆಲೆ ಆಗ್ತದೆ. ಆಮೇಲೆ ಒಟ್ಟು ಬೆಲೆ ಎಷ್ಟಾಗ್ತದೆ ನೋಡು. ಒಟ್ಟು ಬೆಲೆ ಬರೋಬ್ಬರಿ ಈಗ ಒಟ್ಟು ಬೆಲೆ ಎಷ್ಟದ? ಒಟ್ಟು ಬೆಲೆ ಬರೋಬ್ಬರಿ ಅವೆರಡು ಥರದ ಒಟ್ಟು ಬೆಲೆ ಬರೋಬ್ಬರಿ 1500 ರೂಪಾಯಿ. ಒಟ್ಟು ಬೆಲೆ ಎಷ್ಟದ? 1500 ರೂಪಾಯಿ. ಈಗ ಒಟ್ಟು ಬೆಲೆ 1500 ರೂಪಾಯಿ. ಈಗ ಕಂಡುಹಿಡಿದು ಎಕ್ಸ್ ಏನಿದು? ರೇಡಿಯೋ ಬೆಲೆ. ಎಕ್ಸ್ ಪ್ಲಸ್ 300 ಏನು? ಟೇಪ್ ರಿಕಾರ್ಡರ್ ಬೆಲೆ. ಇವುಗಳ ಒಟ್ಟು ಬೆಲೆ ಎಷ್ಟದ? 1500 ಅದ. ಎಕ್ಸ್ಗಳನ್ನು ಕೂಡಿಸುವರಿ 2x ಪ್ಲಸ್ 300 ಬರೋಬ್ಬರಿ 1500. ಆಮೇಲೆ 2x ಬರೋಬ್ಬರಿ 1500 ಪ್ಲಸ್ ಇದ್ದದ ಹಚ್ಚಕ್ಕೆ ಹೋತಂದ್ರೆ ಮೈನಸ್ 300 ಬರೋಬ್ಬರಿ ಎಷ್ಟಾಯ್ತು? 1200 ಆಯ್ತು. ಇದರದ್ದು 2x ಬರೋಬ್ಬರಿ ಎಕ್ಸ್ ಬರೋಬ್ಬರಿ 1200 ಡಿವೈಡೆಡ್ ಬೈ 2. ನೋಡ್ರಿ, 1200 ಡಿವೈಡೆಡ್ ಬೈ 2. 2 ಒಂದಲೇ 2 600 ಬರೋಬ್ಬರಿ ಎಕ್ಸ್ ಅಂದರೆ ಏನು? ರೇಡಿಯೋ ಬೆಲೆ. ಎಕ್ಸ್ ಬರೋಬ್ಬರಿ ರೇಡಿಯೋ ಬೆಲೆ 600 ರೂಪಾಯಿ. ಟೇಪ್ ರಿಕಾರ್ಡರ್ ಬೆಲೆ ಬರೋಬ್ಬರಿ ರೇಡಿಯೋ ಬೆಲೆ ಏನು ತಿಳ್ಕೊಂಡ್ರಿ? ಎಕ್ಸ್ ತಿಳ್ಕೊಂಡ್ರಿ. ಅದರ 300 ರೂಪಾಯಿ ಕೂಡಿಸ್ಬಿಟ್ರೆ ಏನಾಗ್ತದೆ? ಟೇಪ್ ರಿಕಾರ್ಡರ್ ಬೆಲೆ ಆಗ್ತದೆ. ಎಕ್ಸದ ಬೆಲೆ 600 ರೂಪಾಯಿ ಆಯ್ತು. 300 ರೂಪಾಯಿ ಹೆಚ್ಚಿಗೆ ಅದ ಅಂದರೆ ಎಷ್ಟಾಯ್ತು? 900 ರೂಪಾಯಿ ಆಯ್ತು. ಆದರೆ ಎರಡೂತ್ತರ ಬೆಲೆ ಆನ್ಸರ್ ಟೇಪ್ ರಿಕಾರ್ಡರ್ ಬೆಲೆ 900 ರೂಪಾಯಿ, ರೇಡಿಯೋದ ಬೆಲೆ 600 ರೂಪಾಯಿ. ಇಷ್ಟು ಉತ್ತರ ನೋಡಿ. ಹೆಂಗೆ ನಾ ತಿಳಿಸೀನಿ ಅನ್ನೋದು ಲಕ್ಷ ಕೊಟ್ಟು ನೋಡ್ರಿ, ನಿಮ್ಮ ಲೆಕ್ಕ ಬಂದೇ ಬರ್ತಾವ. ತಿಳಿತಿಲ್ಲ?
ನೋಡಿ ರೇಡಿಯೋದ ಬೆಲೆ ಎಕ್ಸ್ ಆಗಿರಲಿ, ಎಕ್ಸ್ ಆಗಿರಲಿ. ಟೇಪ್ ರೆಕಾರ್ಡರ್ ಬೆಲೆ ರೇಡಿಯೋ ಬೆಲೆಗಿಂತ 300 ರೂಪಾಯಿ ಹೆಚ್ಚಿಗೆ, ಬೆಲೆಗಿಂತ 300 ರೂಪಾಯಿ ಹೆಚ್ಚಿಗೆ ಅದ ಅಂದ್ರೆ ಹೆಂಗೆ ಹಚ್ಕೋಬೇಕು ಅದನ್ನು? ಎಕ್ಸ್ ಪ್ಲಸ್ 300. ಆಮೇಲೆ ಒಟ್ಟು ಬೆಲೆ 1500 ರೂಪಾಯಿ, ಒಟ್ಟು ಬೆಲೆ 1500 ರೂಪಾಯಿ ಅದ. ಎಕ್ಸ್ ಪ್ಲಸ್ 300 ಈಸ್ ಈಕ್ವಲ್ ಟು 1500. 2x ಪ್ಲಸ್ 300 ಈಸ್ ಈಕ್ವಲ್ ಟು 1500. 2x ಬರೋಬರ್ 1500 ಅದು ಪ್ಲಸ್ ಇದ್ದದ್ದು ಹಚ್ಚಿಕೋತಾರ -300. 2x ಬರೋಬರಿ 1200. ಎಕ್ಸ್ ಬರೋಬರಿ 1200. ಸರಾಸ ಬೆಲೆ 600. ರೇಡಿಯೋದ ಬೆಲೆ ಎಕ್ಸ್ ಅದ 600 ಆಯ್ತು. ಟೇಪ್ ರೆಕಾರ್ಡ್ ಬೆಲೆ ಎಕ್ಸ್ ಪ್ಲಸ್ 300 ಆಯಿತು. 600 ಪ್ಲಸ್ 300 900. ಆದ್ದರಿಂದ ಉತ್ತರ ಬರೋಬರಿ 900. ಟೇಪ್ ರೆಕಾರ್ಡರ್ ಬೆಲೆ 600 ರೂಪಾಯಿ ರೇಡಿಯೋದ ಬೆಲೆ. ಇಷ್ಟು ಚಂದ ತಿಳ್ಕೊರಿ. ಮುಂದೆ ಇಂಥ ಮಾದರಿಗಳನ್ನು ನೀವು ಮಾಡ್ಕೊತ ಹೋಗ್ಬೇಡ್ರಿ, ಮುಂದೆ ಭಾಳ ಚಲೋ ಬರ್ತಾವಲ್ಲ. ತಿಳಿತಲ್ಲ?